ಇವತ್ತು ಹನುಮಪ್ಪನ ರಥದ ಜೊತೆಗೆ ನಮ್ಮ ಹೊಸ ಅಧ್ಯಾಯ ಕೂಡ ಶುರುವಾಯಿತು. ಶರಣ್ರಿ ಎಲ್ಲ ಕನ್ನಡ ಮಂದಿಗೆ ಇವತ್ತು ನನ್ ಜೊತೆಗಿದ್ದಾರೆ ಮಾಸ್ಟರ್ ಮೌನ್. ಇವತ್ತು ನನ್ನ ಜೊತೆ ಇದ್ದಾರೆ ಸೂರ್ಯ ಕನ್ನಡಿಗ. ಇವತ್ತು ನಾವಿಬ್ರು ಬಂದಿದ್ದು ಜೋಳದ ರಾಶಿ ಹನುಮಪ್ಪನ ಜಾತ್ರೆಗೆ ಎಲ್ಲ ಕನ್ನಡಿಗರಿಗೆ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳು. ಗುಡಿತಕ್ಕೇನ ಬಂದ್ವಿ, ಆದ್ರೆ ಜನ ಮಾತ್ರ ಅಷ್ಟೊಂದು ಕಾಣ್ಲಿಲ್ಲ. ಡೆಕೋರೇಷನ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು. ಒಂದು ಕಾಯಿ ತಗೊಂಡು ಸೀದಾ ಒಳಗಡೆ ಹೊಂಟಿದ್ವಿ. ಒಂದು ದೆವ್ನಂತದ ಹೂವಿನಾರ ತಗೊಂಡು ಟ್ರ್ಯಾಕ್ಟರ್ ಒಳಗೆ ಬರ್ತಾ ಇದ್ರು. ಒಳಗಡೆ ಏನೋ ಬಂದ್ವಿ, ಆದ್ರೆ ಏನೋ ಒಂದು ಮಿಸ್ಸಿಂಗ್ ಅನಿಸ್ತಾ ಇತ್ತು. ಅದೇನು ಅಂದ್ರೆ ಕೇಸರಿ ಶಾಲು. ಸೀದಾ ಹೋಗಿ ಒಂದು ಕೇಸರಿ ಶಾಲ್ ತಗೊಂಡು ಇಲ್ಲಿ ನಮ್ ಬಾಸು ಮತ್ತೆ ನಮ್ ಬಾಸ್ ರವರ ಮೂರ್ತಿಗಳನ್ನ ನಿಲ್ಸಿದ್ರು. ನಮಸ್ಕಾರ ಮಾಡ್ಕೊಂಡು ಹಂಗೆ ಒಂದೆರಡು ಫೋಟೋನ ತಕ್ಕೊಂಡು ನೋಡ್ತಾ ಹಂಗೆ ಮೆಲ್ಲಕ ಜನ ಸಾಗರನೆ ಬರಕ್ ಶುರುವಾಯ್ತು. ಸೀದಾ ಗುಡಿ ಒಳಗೋಗಿ ಕಾಯಿನ ಹೊಡ್ಸ್ಕೊಂಡು ಆಮೇಲೆ ನಾವ್ ಹೋಗಿದ್ದು ಸೀದಾ ಊಟಕ್ಕೆ. ನಮ್ ಕಡೆ ಫುಲ್ ಫೇಮಸ್ ಆಗಿರೋ ಗೋಧಿ ಹುಗ್ಗಿನ ನಿಡ್ಸ್ಕೊಂಡು ಮಸ್ತಾಗಿ ಬ್ಯಾಟಿಂಗ್ ಮಾಡಕ್ ಕುಂತಿದ್ವಿ. ಅಷ್ಟೊತ್ತಿಗಾಗ್ಲೇ ನಮ್ಮ ಹಳೆ ದೋಸ್ತರೆಲ್ಲ ಸಿಕ್ರು. ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಊಟ ಮಾಡ್ಕೊಂಡು ಹಂಗೆ ಒಂದ್ ಪಾನ್ ಹಾಕೊಂಡು ಸೀದಾ ತೇರಿನ ತಕೋದ್ವಿ. ಇವಣ್ಣವ್ರು ನನ್ನ ವಿಡಿಯೋಸ್ ನೋಡ್ತಾರಂತ ಬಂದ್ ಮಾತಾಡ್ಸಿದ್ರು. ಫುಲ್ ಖುಷಿ ಆಗೋಯ್ತು. ಅಷ್ಟೊತ್ತಿಗಾಗ್ಲೇ ತೇರೆಳಕ್ಕೆ ಪ್ರಾರಂಭವಾಯ್ತು. ಮಂದಿ ಮಾತ್ರ ಫುಲ್ ಇತ್ತು. ಹಂಗ ಒಂದೆರಡು ಬಾಳೆಹಣ್ಣು ತಗೊಂಡು ನಮ್ಮ ಆಸೆ ಏನದೆ ಅವನ್ನ ನಮ್ ಬಾಸ್ಗೆ ತಲುಪಿಸಿದ್ವಿ. ರಥೋತ್ಸವ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಂತ ಬಂದ್ರೆ ಇಷ್ಟು ಗಾಡಿಗಳ ಮಧ್ಯೆ ನನ್ನ ಬೈಕ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅವಾಗ ನನ್ನ ಬೈಕ್ ಹೇಳಿದ್ದು, ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಂಗೋ ಹಿಂಗೋ ಹೆಂಗೋ ಮಾಡಿ ಗಾಡಿನ ಹೊರಗಡೆ ತಕೊಂಡ್ಬಂದು ಸೀದಾ ಹೊಂಟ್ವಿ. ನಾವಿಬ್ರು ಸೇರಿ ಒಂದು ಹೊಸ ಟಾಪಿಕ್ ನ ಜೊತೆಗೆ ಆದಷ್ಟು ಬೇಗ ಬರ್ತೀವಿ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಒಂದು ಸೋಡಾನ ಕುಡ್ಕೊಂಡು ಮನೆ ಕಡೆ ಹೊಂಟ್ವಿ. ಇನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ರಿ. ಅಲ್ಲಿ ತನ ಶರಣ್ರಿ.